ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅವರ ಕುರಿತು ವಿವಾದಾತ್ಮಕವಾಗಿ ಹೇಳಿಕೆ ನೀಡಿರುವ ಕೇಂದ್ರ ಸಚಿವ ಅಮಿತ್ ಶಾ ವಿರುದ್ಧ ಚಿಕ್ಕೋಡಿಯಲ್ಲಿ ದಲಿತ ಸಂಘರ್ಷ ಸಮಿತಿ ಸೇರಿದಂತೆ ವಿವಿಧ ದಲಿತ ಪರ ಸಂಘಟನೆಗಳ ವತಿಯಿಂದ ನಾಳೆ ಡಿಸೆಂಬರ್ 21ರಂದು ಬೃಹತ್ ಪ್ರತಿಭಟನಾ ರ್ಯಾಲಿಯನ್ನು ಹಮ್ಮಿಕೊಳ್ಳಲಾಗಿದೆ. ಬೃಹತ್ ಪ್ರತಿಭಟನಾ ರ್ಯಾಲಿಯು ಬೆಳಗ್ಗೆ 10 ಗಂಟೆಗೆ ಚಿಕ್ಕೋಡಿ ನಗರದ ಭೀಮನಗರದಿಂದ ಪ್ರಾರಂಭವಾಗಿ ಅಂಕ್ಲಿಕೂಟ ಮಾರ್ಗವಾಗಿ ಬಸವ ವೃತ್ತವರೆಗೆ ನಡೆಯಲಿದೆ. ಅಲ್ಲಿ ಮಾನವ ಸರಪಳಿ ಮಾಡಿ ತಹಶೀಲ್ದಾರ ಮುಖಾಂತರ ರಾಷ್ಟ್ರಪತಿ ಅವರಿಗೆ ಮನವಿ ಸಲ್ಲಿಸಲಾಗುವುದು. ಈ ಪ್ರತಿಭಟನಾ ರ್ಯಾಲಿಯಲ್ಲಿ ಸುಮಾರು 500ಕ್ಕಿಂತ ಹೆಚ್ಚಿನ ಜನರು ಭಾಗಿಯಾಗಲಿದ್ದಾರೆ. ಈ ಸಂದರ್ಭದಲ್ಲಿ ಮುಖಂಡರಾದ ಅಶೋಕ್ ಭಂಡಾರ್ಕರ್, ಅಪ್ಪಾಸಾಹೇಬ್ ಬ್ಯಾಳಿ, ರಾವ್ಸಾಹೇಬ್ ಫಕೀರೆ, ನ್ಯಾಯವಾದಿ ಸುದರ್ಶನ್ ತಮ್ಮಣ್ಣವರ್, ಅಮರ್ ಮಾನೆ, ನ್ಯಾಯವಾದಿ ರೆಹಮಾನೆ ಮಾತನಾಡಿ, ಲೋಕಸಭೆಯಲ್ಲಿ ಗೃಹ ಸಚಿವ ಅಮಿತ್ ಶಾ ಅವರು ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಬಗ್ಗೆ ಅವಮಾನಕಾರಕ ಶಬ್ದ ಬಳಸಿ ಅವಮಾನ ಮಾಡಿದ್ದು ದೇಶದ ಎಲ್ಲ ಜನರ ಭಾವನೆಗೆ ಧಕ್ಕೆ ತಂದಿದೆ. ಬಾಬಾ ಸಾಹೇಬ್ ಅವರು ವ್ಯಕ್ತಿ ಅಲ್ಲ, ಅವರು ನಮಗೆ ಶಕ್ತಿಯಾಗಿದ್ದಾರೆ. ಇವತ್ತು ಅವರು ಬರೆದಿದ್ದ ಸಂವಿಧಾನದಿಂದ ಲೋಕಸಭೆ ಹಾಗೂ ಸರ್ಕಾರ ನಡೆಯುತ್ತಿದೆ. ಅಮಿತ್ ಶಾ ತಕ್ಷಣ ರಾಜೀನಾಮೆ ನೀಡಿ ಕ್ಷಮೆ ಕೇಳಬೇಕು ಎಂದು ಹೇಳಿದರು. ನಾಳೆಯ ಪ್ರತಿಭಟನಾ ರ್ಯಾಲಿಗೆ ಹೆಚ್ಚಿನ ಸಂಖ್ಯೆಯಲ್ಲಿ ಬಾಬಾ ಸಾಹೇಬ್ ಪ್ರೇಮಿಗಳು ಹಾಗೂ ಬಾಂಧವರು ಉಪಸ್ಥಿತರಿರಬೇಕು ಎಂದು ಕೋರಿದರು. ಈ ಪತ್ರಿಕಾಗೋಷ್ಠಿಯಲ್ಲಿ ವಿನೋದ್ ಚಿತ್ರೆ, ವಿದ್ಯಾಧರ್ ಚಿತ್ರೆ, ಮಾರುತಿ ಕಾಂಬ್ಳೆ, ಎಂ.ಆರ್. ಮುನ್ನೋಳಿಕರ್, ನಂದಕುಮಾರ್ ದರ್ಬಾರೆ, ಜೀವನ್ ಮಾಂಜ್ರೇಕರ್, ಬಾಬು ಘಟ್ಟಿ, ಬಸವರಾಜ್ ಢಾಕೆ, ಸುಭಾಷ್ ಸನದಿ, ಸುಧಾಕರ್ ಕಾಂಬ್ಳೆ, ಈರಪ್ಪ ಸಂತಾಗೋಳ್, ಮೋಹನ್ ಮೊಟ್ಟನ್ನವರ್, ರಾಜು ಗೌರಾಗೋಳ್, ಆನಂದ್ ಅರ್ಬಳಿ, ಅಪ್ಪಾಸಾಹೇಬ್ ಕುರ್ನೆ, ರಾಜು ಗಸ್ತಿ, ತುಕಾರಾಮ್ ಘಟ್ಟಿ, ಸುಜಾತಾ ಕಾಂಬ್ಳೆ, ವಿಶಾಲ್ ಮೇತ್ರಿ ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು. ದಿನಾಂಕ 17/12/2024ರಂದು ದಿಲ್ಲಿ ಲೋಕಸಭಾ ಭವನದಲ್ಲಿ ಶ್ರೀ ಅಮಿತ್ ಶಾ ಅವರು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಅವಮಾನಕರವಾದಂಥ ಶಬ್ದವನ್ನು ಉಪಯೋಗಿಸಿದಾಗಿ ಅವರನ್ನು ಅವಮಾನ ಮಾಡಿದ್ದಕ್ಕಾಗಿ ನಾವು ಅವರನ್ನು ಖಂಡಿಸಬೇಕಾಗಿದೆ. ಈ ಕಾರಣಕ್ಕಾಗಿ ನಾವೆಲ್ಲರೂ ಒಂದು ಕಾರ್ಯಕ್ರಮವನ್ನು ಎಲ್ಲರ ಸಹಮತದಿಂದ ಹಮ್ಮಿಕೊಂಡು ದಿನಾಂಕ 21ಕ್ಕೆ ಬೃಹತ್ ಮೆರವಣಿಗೆಯೊಂದಿಗೆ ಖಂಡನಾ ಸಭೆಯನ್ನು ಇಲ್ಲಿ ಜರುಗಿಸಬೇಕಂತ ಈ ಮೂಲಕ ಪ್ರಕಟಣೆ ಮೂಲಕ ವಿನಂತಿಸ್ತೀವಿ. ಎಲ್ಲರೂ ಸಹಭಾಗಿಯಾಗಬೇಕಂತ ಈ ಮೂಲಕ ವಿನಂತಿಸಿಕೊಳ್ಳುತ್ತೀವಿ. ಈ ರ್ಯಾಲಿ ಎಲ್ಲಿಂದ ಶುರುವಾಗಿ ಎಲ್ಲಿಗೆ ಮುಕ್ತಾಯ ಆಯಿತು? ರ್ಯಾಲಿ ಭೀಮನಗರದಿಂದ ಪ್ರಾರಂಭವಾಗಿ ಅಂಕ್ಲಿಕೂಟ ಮುಖಾಂತರ ಸರ್ಕಲ್ದಲ್ಲಿ ಬಂದು ಸರ್ಕಲದಲ್ಲಿ ಮಾನವ ಸರಪಳಿ ನಿರ್ಮಿಸಿ ಅಲ್ಲಿ ನಮ್ಮ ಉಪನ್ಯಾಸಕರಿಂದ ಖಂಡನೀಯ ಭಾಷಣಗಳ ತರುವಾಯ ತಹಶೀಲ್ದಾರರಿಗೆ ಮನವಿಯನ್ನು ಅರ್ಪಿಸಲಾಗುತ್ತದೆ. ಎಲ್ಲ ಭೀಮ ಬಂಧುಗಳು ಇದರಲ್ಲಿ ಒಕ್ಕರಲಿನಿಂದ ಹಾಜರಾದಲ್ಲಿ ಕನಿಷ್ಠ ಒಂದು 400ರಿಂದ 500 ಜನ ಭಾಗವಹಿಸುವ ಸಾಧ್ಯತೆ ಇದೆ ಅಂತ ನಮಗೆ ಅಂದಾಜಾಗಿದೆ. ನಮ್ಮ ದೇಶದ ಗೃಹ ಮಂತ್ರಿಗಳಾಗಿರ್ತಕ್ಕಂಥ ತಡಿಪಾರ ಆಗಿರ್ತಕ್ಕಂಥ ವ್ಯಕ್ತಿ ಅಮಿತ್ ಶಾ ಅವರು ಮೊನ್ನೆ 17ನೇ ತಾರೀಕು ರಾಜ್ಯಸಭೆಯಲ್ಲಿ ಬಾಬಾ ಸಾಹೇಬರ ಬಗ್ಗೆ ಒಂದು ಅವಹೇಳನಕಾರವಾಗಿ ಒಂದು ಭಾಷಣವನ್ನು ಅವ್ರ ಪದವನ್ನು ಉಪಯೋಗಿಸಿದರು. ಆ ಒಂದು ನಿಟ್ಟಿನಲ್ಲಿ ಒಂದು ಪ್ರತಿಭಟನಾ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಬೇಕಾಗಿದೆ. ಆ ಒಂದು ಪ್ರತಿಭಟನಾ ಕಾರ್ಯಕ್ರಮದ ಪೂರ್ವಭಾವಿ ಸಭೆಯನ್ನು ನಾವು ಇವತ್ತು ಈ ನಮ್ಮ ಚಿಕ್ಕೋಡಿ ವಿಶ್ರಾಂತಿ ಗೃಹದಲ್ಲಿ ಕರೆದಿದ್ದೇವೆ. ಈ ಒಂದು ಸಭೆಯ ಮುಖಾಂತರ ನಮ್ಮ ಒಂದು ಭೀಮ ಬಳಗದವರಿಗೆ, ಭೀಮ ಅನುಯಾಯಿಗಳಿಗೆ, ಸಂಪೂರ್ಣ ನಮ್ಮ ಚಿಕ್ಕೋಡಿ ತಾಲೂಕಿನಲ್ಲಿರ್ತಕ್ಕಂಥ ಎಲ್ಲ ವಿವಿಧ ಸಂಘಟನೆಯವರಿಗೆ ಒಂದು ಮೆಸೇಜನ್ನು ಕೊಡುವಗೋಸ್ಕರ ನಾಳೆ ಈಗಾಗಲೇ ಭಂಡಾರ್ಕರ್ ಸರ್ ಹೇಳಿದಂಗೆ ಬೆಳಿಗ್ಗೆ 10 ಗಂಟೆಗೆ ತಾವೆಲ್ಲರೂ ಭೀಮನಗರದ ಅಂಬೇಡ್ಕರ್ ಸ್ಟ್ಯಾಚ್ಯೂ ಹತ್ರ ಸಾವಿರಾರು ಜನಸಂಖ್ಯೆಯಲ್ಲಿ ಬರಬಹುದು ಅಂತೇಳಲು ನಮ್ಮದೊಂದು ಅಪೇಕ್ಷೆ ಅದ. ಯಾಕೆಂದರೆ ಇದು ಕೇವಲ ಜಾತಿಯ ಪ್ರಶ್ನೆ ಅಲ್ಲ, ಪ್ರತಿಯೊಬ್ಬರ ಸಂವಿಧಾನವನ್ನು ಬಳಕೆ ಆಗಿರ್ತಂಥ ನಮ್ಮ ದೇಶದ ಪ್ರತಿಯೊಬ್ಬ ಪ್ರಜೆಗೆ ಇದು ಸಂವಿಧಾನ ಬಳಕೆ ಆಗ್ತಾ ಇದೆ. ಸಂವಿಧಾನವನ್ನು ಯಾರು ಬಳಕೆ ಮಾಡ್ಕೊಳ್ತಿದ್ದಾರೆ ಅವರೆಲ್ಲರೂ ಪ್ರತಿಯೊಬ್ಬರು ಜಾತಿ, ಮತ, ಧರ್ಮ ಇವುಗಳನ್ನೆಲ್ಲ ಬಿಟ್ಟು
ನಾಳಿನ ಒಂದು ಬೃಹತ್ತವಾಗಿರ್ತಕ್ಕಂಥ ಒಂದು ಪ್ರತಿಭಟನೆಗೆ ತಾವೆಲ್ಲರೂ ಹಾಜರಾಗಬೇಕು ಮತ್ತು ಇಲ್ಲಿ ನೆರೆದಿರತಕ್ಕಂಥ ಎಲ್ಲ ಒಂದು ನಮ್ಮ ದಲಿತ ಪದಾಧಿಕಾರಿಗಳಿಗೆ ಒಂದು ರಿಕ್ವೆಸ್ಟ್ ಅಂದರೆ ತಮ್ಮ ಊರಿಂದ ಎಷ್ಟು ಸಾಧ್ಯ ಆಗಲ್ಲ ಅಷ್ಟು ಜನರನ್ನ ಕರ್ಕೊಂಡು ಬರಬೇಕಂತ ತಿಳಿದು ನಾನು ಇವತ್ತಿನ ಈ ಪತ್ರಿಕೆಯ ಮುಖಾಂತರ ತಮ್ಮೆಲ್ಲರಿಗೂ ಒತ್ತಾಯ ಮಾಡ್ತೇನೆ. ಜೊತೆಗೆ ನಮ್ಮ ತಾಲೂಕಿನ ವಿವಿಧ ಸಂಘಟನೆಗಳಿಗೂ ಸಂಘಟನೆಯ ಪದಾಧಿಕಾರಿಗಳಿಗೂ ಅವರಿಗೂ ಸಹಿತ ನಾನು ಈ ಒಂದು ಪ್ರೆಸ್ ಮೀಟ್ ಮುಖಾಂತರ ಒಂದು ಪತ್ರಿಕೆ ಮುಖಾಂತರ ಅವರಿಗೂ ಒತ್ತಾಯ ಮಾಡಿ ಈ ಒಂದು ಪ್ರತಿಭಟನೆಯನ್ನು ಅಮಿತ್ ಶಾ ರಾಜೀನಾಮೆ ಕೊಡುವವರಿಗೆ ನಡಿಬೇಕಂತ ತಿಳಿದು ನಾವೆಲ್ಲರೂ ಆಶೆ ಮಾಡ್ತಾ ಇದ್ದೀವಿ. ಈಗಾಗಲೇ ನಮ್ಮ ದೇಶದಲ್ಲೆಲ್ಲ ಪ್ರತಿಯೊಂದು ರಾಜ್ಯದಲ್ಲಿ ಇವತ್ತು ಪ್ರತಿಭಟನೆಗಳನ್ನು ಆಗ್ತಾ ಇವೆ. ಯಾಕಂದರೆ ಯಾವತ್ತು ಯಾವ ದಿನ ಹೊಸ ಒಂದು ಸದನವನ್ನು ನಿರ್ಮಾಣ ಮಾಡಿರಿ ದಿಲ್ಲಿ ಒಳಗೆ, ಅವಾಗ ಅಲ್ಲಿ ರಾಜದಂಡದ ಮುಖಾಂತರ ಬ್ರಾಹ್ಮಣರ ಒಂದು ಹೋಮ ಹವನಗಳ ಮುಖಾಂತರ ಒಂದು ಅದನ್ನು ಓಪನಿಂಗ್ ಮಾಡಿದ್ರು. ಅವತ್ತೇ ನಮ್ಮ ದೇಶಕ್ಕೆ ಜನರಿಗೆ ಗೊತ್ತಾಗಬೇಕಾಗಿತ್ತು ಇದು ಇವತ್ತೆಲ್ಲ ನಾಳೆ ಮನುಸ್ಮೃತಿಯ ಒಂದು ಕಾನೂನನ್ನು ಇಲ್ಲಿ ಜಾರಿ ಮಾಡಬಹುದು ಅಂತ ತಿಳಿದ್ರು. ಅದೇ ಒಂದು ನಿಟ್ಟಿನಲ್ಲಿ ಅವ್ರ ಹೊಟ್ಟೆಯಲ್ಲಿರ್ತಕ್ಕಂಥ ಭಾಷೆಯನ್ನ ಅವರು ಮೊನ್ನೆ ಬಳಕೆ ಮಾಡಿದ್ರು. ಅದನ್ನು ನಾವು ಸಂಪೂರ್ಣ ಖಂಡನೆ ಮಾಡಬೇಕಾಗಿತ್ತು. ಅದು ಯಾಕಂದ್ರೆ ಬಾಬಾ ಸಾಹೇಬರು ನಮ್ಮ ನಿತ್ಯದ ನಮ್ಮ ಉಸಿರವರು. ನಮಗಷ್ಟೇ ಅಲ್ಲ, ಈ ದೇಶದ ಪ್ರತಿಯೊಬ್ಬ ಪ್ರಜೆಗೆ ಅವರು ಉಸಿರಾಗಿರ್ತಾರೆ. ಅಂಥವ್ರ ಬಗ್ಗೆ ಅವ್ರು ಏನಾದ್ರೂ ಈ ಕೆಡಕನ್ನ ಬಯಸ್ತಾ ಇದ್ರೆ ಅದು ಅವರಿಗೆ ಗೌರವ ಸಲ್ಲೋದಲ್ಲ. ಅಷ್ಟೇ ಅಲ್ಲ, ಅವ್ರಿಗಾಗಲೇ ಒಂದು ತಡಿಪಾರ ಆಗಿ ಬಂದಿದ್ದಾರೆ. ತಡಿಪಾರ ಅಂದ್ರೆ ರಾಜ್ಯ ಬಿಟ್ಟು ಹೊರಗಡೆ ಹಾಕಿದ್ರು, ಇವತ್ತು ದೇಶ ಬಿಟ್ಟು ಹೊರಗಡೆ ಹಾಕಂತಕ್ಕಂಥ ಪ್ರಸಂಗ ಸಹಿತ ಬರ್ಬೋದು ಅವ್ರಿಗೆ. ಸೊ ಅದಕ್ಕೆ ಆ ಒಂದು ನಿಟ್ಟಿನಲ್ಲಿ ನಾವು ಒಂದು ಪ್ರತಿಭಟನೆಯನ್ನು ಉಗ್ರವಾದ ಪ್ರತಿಭಟನೆಯನ್ನು ಮಾಡಬೇಕಾಗಿದೆ. ಅದಕ್ಕೆ ದಯವಿಟ್ಟು ನಮ್ಮ ಭೀಮ ಸೈನಿಕರಿಗೆ ಹೇಳೋದಿಷ್ಟೇ, ತಾವೆಲ್ಲರೂ ನಾಳೆ ಹೆಚ್ಚಿನ ಪ್ರಮಾಣದಲ್ಲಿ ಬಂದು ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ಮಾಡಿಕೊಡ್ಬೇಕಂತ ತಿಳಿದು ತಮ್ಮಲ್ಲಿ ವಿನಂತಿಪೂರ್ವಕವಾಗಿ ಕೇಳಿಕೊಳ್ತಾರೆ. ಮೊನ್ನೆ 17ನೇ ತಾರೀಕು ಲೋಕಸಭೆಯಲ್ಲಿ ಸನ್ಮಾನ್ಯ ಅಮಿತ್ ಶಾ ಅವರು ನಮ್ಮ ವಿಶ್ವಚೇತನ ವಿಶ್ವ ಮಾನವ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಏನು ಅವಹೇಳನಕಾರಿಯಾಗಿ ಮಾತಾಡಿದಾರಲ್ಲ, ಅದನ್ನು ಖಂಡಿಸ್ತೀವಿ. ಮತ್ತು ನಾಳೆ ಒಂದು ಪ್ರತಿಭಟನೆ ಅವ್ರ ವಿರುದ್ಧ, ಸರ್ಕಾರದ ವಿರುದ್ಧ, ಅವ್ರ ಧ್ವನಿ ವಿರುದ್ಧ ಒಂದು ದೊಡ್ಡ ಪ್ರತಿಭಟನೆ ಮಾಡಬೇಕು ಚಿಕ್ಕೋಡಿ ಪಟ್ಟಣದೊಳಗಂತೇಳಿ ವಿಚಾರ ಮಾಡಿ ನಾವು ವಿವಿಧ ದಲಿತ ಸಂಘಟನೆಗಳನ್ನ ನಾವೆಲ್ಲ ಕೂಡಿದ್ದೀವಿ. ಆ ವ್ಯಕ್ತಿ ಬಾಬಾ ಸಾಹೇಬ್ ಅಂಬೇಡ್ಕರ್ ವ್ಯಕ್ತಿ ಅಲ್ಲ, ಅವರು ನಮಗೊಂದು ಶಕ್ತಿ. ಅವರು ಆ ಶಕ್ತಿಗೆ ನೀವು ಅವಮಾನ ಮಾಡ್ತಾರೆ ಅಂದ್ರೆ ಭಾರತದೊಳಗೆ ನೀವು ಎಷ್ಟು ಜನ ಇದ್ದೀರಿ, ಇದೇ ಮುಂದುವರಿತಂದ್ರೆ ನೀವೆಲ್ಲ ಗಡಿಪಾರಾಗ್ತೀರಿ. ಒಬ್ಬರಲ್ಲ, ನೀವೆಲ್ಲ ಗಡಿಪಾರಾಗ್ತೀರಿ. ಅದಕ್ಕೆ ಸಂಸದೊಳಗೆ ನೀವು ಹೋಗಬೇಕಾದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂವಿಧಾನ ಹಿಡ್ಕೊಂಡು ಪ್ರತಿಜ್ಞೆ ಮಾಡಿ ಪ್ರಮಾಣ ವಚನ ಸ್ವೀಕಾರ ಮಾಡಿ ನೀವು ಹುದ್ದೆಗಳನ್ನು ಪಡಿತೀರಿ. ಆ ಹುದ್ದೆಗಳನ್ನು ಪಡೆದ ಆ ವ್ಯಕ್ತಿಗೆ ನೀವು ಅವಹೇಳನಕಾರಿಯಾಗಿ ಮಾತಾಡ್ತೀರಿ ಅಂದರೆ ನಿಮ್ಮಲ್ಲಿ ಮನುಷ್ಯತ್ವ ಇಲ್ಲ. ಅದಕ್ಕೆ ಇಂಥ ಪದಗಳನ್ನು ನಾವು ಸಂಪೂರ್ಣವಾಗಿ ಎಲ್ಲ ಖಂಡಿಸ್ತೀವಿ. ನಾವು ರಾಮಣ್ಣ ಸರ್ ಹೇಳಿದಂಗೆ ಇಲ್ಲಿ ನಾವೆಲ್ಲರೂ ಈಗ ಒಂದಾಗು ಕಾಲು ಬಂದು ಬಿಟ್ಟಿದ್ದೀವಿ. ನಾವೆಲ್ಲರೂ ಎಚ್ಚರ ಆಗಬೇಕು. ಇದು ಒಂದು ಜಾತಿಗೆ ಒಂದು ಧರ್ಮಕ್ಕೆ ಸೀಮಿತ ಅಲ್ಲ. 140 ಕೋಟಿ ಜನಸಂಖ್ಯೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಂತ ಸಂವಿಧಾನ ಮೇಲೆ ನಾವು ಉಸಿರಾಡಕತ್ತೀವಿ ಈಗ. ಅದಕ್ಕೆ ಅವರು ದೊಡ್ಡ ಅಪಮಾನಕಾರವಾದಂಥ ಶಬ್ದಗಳನ್ನು ಅವರು ಉಪಯೋಗ ಮಾಡಿದ್ದಾರೆ. ಅದಕ್ಕೆ ದಯಮಾಡಿ ಏನು ಹೆಚ್ಚು ಮಾತಾಡಿದ ಎಲ್ಲರೂ ಹೇಳಿದ್ದಾರೆ. ಈಗ ನಾವೇನು ಈ ಪದಾಧಿಕಾರಿಗಳು ಕುಡಿದೀವಿ, ನಾಳೆ ಯಾವುದು ನಾಳೆ ಶನಿವಾರ 10 ಗಂಟೆಗೆ ಒಂದೆಲ್ಲರೂ ಕೂಡಿ ವಿಚಾರ ಮಾಡಿದ್ದೀವಿ. ನಮ್ಮ ಭೀಮನಗರದಿಂದ ಅಲ್ಲಿ ಅಂಬೇಡ್ಕರ್ ಪುತ್ಥಳಕ್ಕೆ ಒಂದು ಗಾರ್ಲೆಂಡ್ ಮಾಡಿ ಅಲ್ಲಿಂದ ವಾದ್ಯ ಮೇಳಗಳ ಸಮೇತ ಮೆರವಣಿಗೆ ಅಂಕ್ಲಿಕೋಟದಿಂದ ಬಸವ ಸರ್ಕಲ್ದಲ್ಲಿ ಒಂದು ಮಾನವ ಸರಪಳಿ ನಿರ್ಮಾಣ ಮಾಡಿ
ವಿವಿಧ ಸಂಘಟನೆ ಪದಾಧಿಕಾರಿಗಳಿಂದ ಭಾಷಣ, ಆಮೇಲೆ AC ಮುಖಾಂತರ ರಾಷ್ಟ್ರಪತಿಯವರಿಗೆ ಒಂದು ಮನವಿ ಸಲ್ಲಿಸು ಕಾರ್ಯಕ್ರಮ ಹಮ್ಮಿಕೊಂಡಿವಿ. ಅದಕ್ಕೆ ದಯಮಾಡಿ ಎಲ್ಲರೂ ಇದರೊಳಗೆ ನಾನು ಸಣ್ಣವ, ನಾನು ದೊಡ್ಡವ, ನಾನು ಅವನು, ನಾನು ಇವನು, ಕಿಂಚಿತ್ ನಾವು ಏನೋ ಕೈ ಮುಗಿದು ಹೇಳ್ತೀವಿ, ಏನೂ ತಿಳ್ಕೊಳ್ಬೇಡ್ರಿ. ಎಲ್ಲರೂ ನಾವು ಒಂದೇ ತಾಯಿಯ ಮಕ್ಕಳು, ಅಣ್ಣ ತಮ್ಮಂದಿರ್ತ ತಿಳ್ಕೊಂಡು ನಾವು ಏನು ಬಂದೀವಿ ತನು ಮನಧನದಿಂದ ನಮ್ಮ ಊರಿಂದ ಎಷ್ಟು ಸಾಧ್ಯತೆ ಅಷ್ಟ ನಾವು ನಮ್ಮ ಜನರನ್ನು ಕರ್ಕೊಂಡು ಬಂದು ನಾಳಿನ ಪ್ರತಿಭಟನೆ ಯಶಸ್ವಿ ಮಾಡಬೇಕಂತೇಳಿಂದ ಈ ಸುದ್ದಿವಾಹಿನಿ ಮೂಲಕ ತಮಗೆಲ್ಲ ವಿನಂತಿ ಮಾಡ್ಕೋತೀನಿ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಭೀಮ್. 2014 ಯಾವಾಗ ಬಂದೈತಿಲ್ಲ ಅವಾಗಿಂದ ಎಲ್ಲರಿಗೆ ಅಚ್ಚ ದಿನ ಬಂದವು. ಹೆಂಗೆ ಅಚ್ಚ ದಿನ ಬಂದವಪ್ಪ ಅಂದ್ರೆ ನಮ್ಮ ಸಂವಿಧಾನಿಗೆ ಕಂಟಕವಾಗಿತ್ತು. ಅವರ ಮನಸ್ಫೂರ್ತಿ ಬಿಜೆಪಿದ ಮನಸ್ಥಿತಿ ಏನಪ್ಪಾ ಅಂದ್ರೆ ಈ ದೇಶನಾಗ ಮತ್ತೆ ಮನುಸ್ಮೃತಿಯನ್ನು ಜಾರಿಗೆ ಬರಬೇಕು ಮತ್ತು ಅವರಲ್ಲಿ ಏನೋ ಒಂದು ನಾವು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಒಂದು ಹೋರಾಟದ ಫಲವಾಗಿ ಅವರಿಂದ ಇವಾಗ ಏನೋ ಒಂದು ನೌಕರಿ ಆಗಲಿ ಆಸ್ತಿ ಪಾಸ್ತಿಗಳನ್ನ ಏನು ಮಾಡ್ಕೊಂಡೇವಲ್ಲ ಅದನ್ನೆಲ್ಲ ಅವ್ರಿಗೆ ಪ್ರೈವೇಟೇಷನ್ ಮಾಡ್ಕೊತ ಬರಾಕಿದ್ದಾರೆ. ಅದಕ್ಕೆ ನಾವು ಇವೆಲ್ಲ ಬಹುಜನರು ಎಚ್ಚರ ಆಗಬೇಕಾಗಿದ್ದು. ಅವ್ರು ಹೊಸ ಹೊಸ ಕಾನೂನೇನು ತರತ್ತಾರ, ಅವ್ರು ಯಾವುದೋ ಅವ್ರ ಪ್ರಣಾಳಿಕೆಗಳಿಗೆ ಇಲ್ಲಾಗಿತ್ತು ನಾವು ಹೊಸ ಸಂಸದ್ ಕಟ್ತೇವತ್ತ. ಯಾಕೆ ಕಟ್ಟಿರಿಪ್ಪ? ಯಾರೂ ಕೇಳಲಿಲ್ಲ, ಕಾಂಗ್ರೆಸ್ದವರು ಕೇಳಲಿಲ್ಲ, ಏನು ಕೇಳಲಿಲ್ಲ. ದುಡ್ಡು ಯಾರು? 140 ಕೋಟಿ ಜನರು. ಬಾಬಾ ಸಾಹೇಬ್ರ ಸಂವಿಧಾನ 140 ಕೋಟಿ ಜನರ ಪರವಾಗಿ ಅಷ್ಟೇ ಅಲ್ಲ, ಈ ಜೀವಿಸುವ ಇಲ್ಲಿ ಪ್ರತಿಯೊಂದು ಪ್ರಾಣಿ ಪಕ್ಷಿ ಜಲ ನಲ ಪರವಾಗಿ. ಇದನ್ನ ನಾವು ಮೊದಲ ಅರ್ಥ ಮಾಡ್ಕೋಬೇಕು. ಮತ್ತು ಅಮಿತ್ ಶಾ ಅವರು ಹೇಳ್ತಾರೆ, ಏನ್ ಹೇಳ್ತಾರಪ್ಪ ಅಂದ್ರ ಅಮಿತ್ ಶಾ ಅವರ, ನೀವು ಏನು ಒಂದು ಅಂಬೇಡ್ಕರ್ ಅಂತ ಒಂದು ಹೊಸ ಫ್ಯಾಷನ್ ತೆಗ್ದಿರಿ. ಈ ಫ್ಯಾಷನ್ ಬಂದಿದೆಯಲ್ಲ, ಇಷ್ಟ ಬಾರಿ ನೀವು ದೇವರ ನಾಮಸ್ಮರಣೆ ಮಾಡಿದ್ರೆ 7 ಜನ್ಮದ ಸ್ವರ್ಗ ಸಿಕ್ತಿತ್ತಂತ. ಅಮಿತ್ ಶಾ ಅವರೇ, ನಿಮ್ಮ ಸ್ವರ್ಗ ನಿಮ್ಮ ಹತ್ರ ಇಟ್ಕೊಳ್ಳಿ. ನಮ್ಮ ಸ್ವರ್ಗ ನಮ್ಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ತಂದು ಕೊಟ್ಟಿದ್ದಾರೆ. ನಾವು ಆ ಸ್ವರ್ಗದಲ್ಲೇ ನಾವು ಸಂತೋಷವಾಗಿದ್ದೀವಿ. ಇದು ಅಮಿತ್ ಶಾ ಇಂಥ ಒಂದು ಟೀಕೆಗೆ ನಾವು ಬಹಳ ಒಂದು ಉಗ್ರವಾದಂಥ ಹೋರಾಟಕ್ಕಾಗಿ ನಾಳೆ ನಾವು ಶನಿವಾರ ದಿನಾಂಕ 21/12/2024 ನಾವು ಹೋರಾಟ ಏರ್ಪಡಿಸಿದ್ದೀವಿ. ಅದಕ್ಕೆ ಇವರ ಏನು ಕ್ರಿನಾಲಜಿ ಐತಿ ಬಿಜೆಪಿ ಅವ್ರದ್ದು, ನಾವೆಲ್ಲರೂ ಬಹುಜನರು ಎಚ್ಚರಿಕೆಯಿಂದ ವಹಿಸ್ಬೇಕು. ಇಲ್ಲಾಂದ್ರೆ ಮುಂದಿನ ವರ್ಷದಲ್ಲಿ ಇದೇನು ಬಹುಜನರಿದಾವಲ್ಲ ನಾವೆಲ್ಲರೂ ಮತ್ತೆ ಗುಲಾಮರಾಗ್ತೀವಿ. ಅದಕ್ಕೆ ಬಾಬಾ ಸಾಹೇಬ್ರು ಒಂದು ಮಾತು ಹೇಳಿರು ನೋಡ್ರಿ, ನಾವು ಮುಂಜಾನೆ ಎದ್ದು ಕೂಡಲೇ ನಮಗೆ 2 ಗಂಟೆ ಶಬ್ದ ಕೇಳಿಸ್ ಬರ್ತಿತ್ತು ಅಂತ ಹೇಳಿದ್ರು ಬಾಬಾ ಸಾಹೇಬ್ರು. ಯಾವ 2 ಗಂಟೆಪ್ಪ ಅಂದ್ರೆ, ಒಂದು ದೇವ್ರದ ಗಂಟೆ. ಯಾವ ದೇವ್ರದ ಗಂಟೆ ಕೇಳ್ಕೊಂಡು ದೇವಸ್ಥಾನಕ್ಕೆ ಹೋಗ್ತಾವ ಗುಲಾಮ್ ಆಗ್ತಾನೋ, ಮತ್ತೊಂದು 2ನೇ ಗಂಟೆ ಅಂದ್ರೆ ಶಾಲೆ ಗಂಟೆ. ಯಾವ ಶಾಲೆದ ಗಂಟೆ ಕೇಳಿ ಶಾಲೆಗೆ ಯಾವ ಹೋಗ್ತಾನೋ ಅವ ರಾಜನಾಗ್ತಾನೋ ಅಂತ ಹೇಳಿದ್ರು ಬಾಬಾ ಸಾಹೇಬ್. ಅದಕ್ಕೆ ಅವ್ರು ಯಾವತ್ತು ನೋಡ್ರಿ ನೀವು ಅವರ ಬಿಜೆಪಿದವರ ಎಂಪ್ಲಾಯ್ಮೆಂಟ್ ಬಗ್ಗೆ ಮಾತಾಡೋದಿಲ್ಲ, ಇದು ನಮ್ದು ಏನ ಬೆಲೆ ಏರಿಕೆ ಆಗಿದೆ ಇತರ ಬಗ್ಗೆ ಮಾತಾಡ್ತಾ ಇಲ್ಲ, ಮಹಿಳಾ ಸುರಕ್ಷೆ ಬಗ್ಗೆ ಮಾತಾಡ್ತಾ ಇಲ್ಲ. ಇವತ್ತು 15 ನಿಮಿಷಕ್ಕೆ ಒಂದು ದೇಶದಲ್ಲೇ ಬಲಾತ್ಕಾರ ಆಗ್ತಾ ಇದೆ. ಮಣಿಪುರದಲ್ಲಿ ಈ ಗೃಹ ಮಂತ್ರಿ ಬಹಳ ಚಾಣಕ್ಯ ಅಂತ ಹೇಳ್ತಾರೆ. ಬಿಜೆಪಿನವರು ಹೇಳೋದ ಪ್ರಕಾರ ಅಮಿತ್ ಶಾ ಅವರು ಚಾಣಕ್ಯ ವ್ಯಕ್ತಿ. ಚಾಣಕ್ಯ ಅಲ್ಲ, ಅವನು ತಡಿಪಾರ ವ್ಯಕ್ತಿ. ತಡಿಪಾರಾದಂತ ವ್ಯಕ್ತಿ ನಾವು ದೇಶದ ಇವತ್ತು ದೌರ್ಭಾಗ್ಯ ಏನ ಒಂದು ದೌರ್ಭಾಗ್ಯ ಎಂಥದ್ದು ಸ್ಥಿತಿ ಬಂದಿದೆ ಅಂದ್ರೆ ನೋಡ್ರಿ, ಒಬ್ಬ ಇವತ್ತು ನಮ್ಮ ದೇಶವನ್ನ ತಡಿಪಾರಾದಂತ ವ್ಯಕ್ತಿ ಗೃಹ ಮಂತ್ರಿಯಾಗಿದ್ದಾನೆ. ಅದಕ್ಕೆ ಈ ವಿಷಯ ಎಲ್ಲ ಹೇಳಕ ನಾವು ಒಂದು ನಾಳೆ ಉಗ್ರ ಹೋರಾಟ ಹಮ್ಮಿಕೊಂಡಿದ್ದೇವೆ. ಅದಕ್ಕೆ ಎಲ್ಲ ಭೀಮ್ ಸೈನಿಕರು ತನ ಮನ ದಾನದಿಂದ ಕೂಡಿ ನಾಳಿನ ಹೋರಾಟವನ್ನು ಯಶಸ್ವಿ ಮಾಡಬೇಕಂತ ನಾ ಎಲ್ಲರೂ ಕೇಳ್ಕೊಂಡು ನನ್ನ ಮಾತಾಡಕ್ಕೆ ಅವಕಾಶ ಮಾಡಿಕೊಟ್ಟದಕ್ಕಾಗಿ ತಮ್ಮೆಲ್ಲರಿಗೆ